ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೀಸ್ ಕೈ ರುಚಿ. ಇವತ್ತು ನಾನು ವೀಳ್ಯದೆಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅಡಿಕೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನೊಂದು ಇಲ್ಲಿ 30 ವೀಳ್ಯದೆಲೆ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ಕೊಬ್ಬರಿ ತುರಿ, ಮತ್ತು ಇದು ಕರ್ಬೂಜದ ಬೀಜ, ತುಪ್ಪ, ಸುಣ್ಣ, ಕರ್ಬೂಜದ ಬೀಜ, ಕಲ್ಸಕ್ಕರೆ, ಏಲಕ್ಕಿ, ಲವಂಗ, ಅಜ್ವಾಯಿನು, ಸೋಂಪು, ಅಡಿಕೆ ಪೌಡ್ರು. ಅಡಿಕೆ ಪುಡಿನೇ ತೊಗೋಬೇಕು ಇದಕ್ಕೆ. ಇಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು. ಈ ವೀಳ್ಯದೆಲೆನ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ನೀಟಾಗಿ ಅದನ್ನು ತೊಟ್ಟನ್ನು ಮುರ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಕಟ್ ಮಾಡಿಕೊಂಡು ಕೈಯಲ್ಲೇ ಇದನ್ನು ವೀಳ್ಯದೆಲೆನ ಪೀಸ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ವೀಳ್ಯದೆಲೆ ಇದರಲ್ಲಿ ರಿಚ್ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಇರುತ್ತೆ. ನೋಡಿ, ತೊಟ್ಟೆಲ್ಲ ತಗೊಂಡಿದ್ದೀನಿ. ಈಗ ವೀಳ್ಯದೆಲೆನ ಕ್ಲೀನಾಗಿ ಕೈಯಲ್ಲೇ ಪೀಸ್ ಮಾಡ್ಕೊತೀನಿ. ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ವೀಳ್ಯದೆಲೆನ ಚೆನ್ನಾಗಿ ಹೀಟಾಗಿ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಲೋಲಿ ಇದನ್ನು ಉರಿತಾ ಇರಬೇಕು. ಒಂದು ಕಡೆ ಇನ್ನೊಂದು ಕಡೆ ಬಾಣಲಿ ಇಟ್ಬಿಟ್ಟು 1-2 ಸ್ಪೂನ್ ತುಪ್ಪ ಹಾಕಿ ಅಡಿಕೆ ಪುಡಿನೂ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇದೆರಡು ಫ್ರೈ ಮಾಡುವಾಗ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅಜ್ವಾಯಿನ್ ಸೋಂಪಿನ ಕಾಳು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫಸ್ಟಿಗೆ. ಈ ಕಡೆ ವೀಳ್ಯದೆಲೆನೂ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೋಂಪು ತಿನ್ನೋದ್ರಿಂದನೂ ಕೂಡ ನಮ್ಮ ಬಾಡಿನಲ್ಲಿರೋ ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ, ಮತ್ತು ಜೀರ್ಣಶಕ್ತಿಗೂ ಇದು ಒಳ್ಳೆಯದು. ಸೋಂಪಿನ ಕಾಳು ಕೂಡ. ಅಜ್ವಾಯಿನೂ ಅಷ್ಟೇ, ನಮಗೆ ಎಲ್ಲರೂ ಫಂಕ್ಷನಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ, ಆವಾಗೆಲ್ಲ ಇದನ್ನು 1 ಸ್ಪೂನ್ ತಿಂದರೆ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಬರೋದಿಲ್ಲ. ನೋಡಿ, ಈ ರೀತಿ ಸೋಂಪನ್ನು ಫ್ರೈ ಮಾಡಿದ್ದೀನಿ. ಇದೆಲ್ಲ ಉರಿಯುವಾಗ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಮನೆ ತುಂಬ. ಕೊಬ್ಬರಿ ತುರಿನೂ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ಅಜ್ವಾಯಿನ, ಓವಿನ ಕಾಳು ಅಂತಾರೆ, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏಲಕ್ಕಿ, ಲವಂಗ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದೆಲ್ಲದೂ ಜೀರ್ಣಶಕ್ತಿಗೆ ಒಳ್ಳೆಯದೇ ಇರುತ್ತೆ. ಕಲ್ಸಕ್ಕರೆ ಇದು ನಿಮಗೆ ಬೇಕಂದರೆ ವೈಟ್ ಕಲ್ಸಕ್ಕರೆ ಸಿಕ್ಕರೂ ತಗೋಬೋದು. ಇದು ಕರ್ಬೂಜದ ಬೀಜ, ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಕಡೆ ವೀಳ್ಯದೆಲೆನೂ ಫ್ರೈ ಆಗಿರುತ್ತೆ. ಇದೆಲ್ಲ ತಣ್ಣಗಾಗಲಿಕ್ಕೆ ಬಿಡಬೇಕು. ಸುಣ್ಣದಲ್ಲೂ ತುಂಬ ಕ್ಯಾಲ್ಶಿಯಮ್ ಇರುತ್ತಲ್ವ, ಇದೆಲ್ಲ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸರ್ನಲ್ಲಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದನ್ನಷ್ಟನ್ನು ಇದೆಲ್ಲ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲದನ್ನು ಪೌಡ್ರ್ ಮಾಡಿಕೊಂಡು ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಡೈಲಿ 1 ಸ್ಪೂನ್ ಹಾಕ್ಕೊಳ್ಳೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.